ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 56ನೇ ದಿನ ಸಾಟರ್ಡೆ ಎಪಿಸೋಡ್ ವಾರದ ಕತೆ ಕಿಚ್ಚನ ಜೊತೆ. ನಿನ್ನೆ ಎಪಿಸೋಡ್ ನೋಡಿರ್ತಾರ. ಆ ಎಪಿಸೋಡ್ ಅಲ್ಲಿ ಹನುಮಂತ್ ಅವರು ಮತ್ತೆ ಮೋಕ್ಷಿತ್ ಅವರು ಸೇವ್ ಆಗಿದ್ದಾರೆ. ಮತ್ತೆ ಸಂಡೇ ಎಪಿಸೋಡ್ ಹೇಗಿರುತ್ತೆ ಇಲ್ಲಿ ಮುಖ್ಯವಾಗಿ ನೋಡಿ. ನಾನು ನಿನ್ನೆ ಎಪಿಸೋಡ್ಗಿಂತ ಮುಂಚೆನೆ ಹೇಳಿದ್ದೆ ಕಿಚ್ಚನ ಚಪ್ಪಾಳೆ ನಮ್ಮ ಉಗ್ರಂ ಮಂಜು ಅವರಿಗೆ ಸಿಗುತ್ತಂತ. ಅದಾದ್ಮೇಲೆ ಐಶ್ವರ್ಯ ಅವರಿಗೆ ಮತ್ತೆ ರಜತ್ ಅವರಿಗೆ ಕ್ಲಾಸ್ ಇರ್ತಂತ. ಅವೆಲ್ಲ ಎಪಿಸೋಡ್ ನೋಡಿರ್ತಾರ. ಅಂತ ಅಪ್ಡೇಟ್ ಮುಂಚೆನೆ ಬೇಕಂದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಸಂಡೇ ಎಪಿಸೋಡ್ ಇದೇ ರೀತಿ ಇರುತ್ತೆ, ಇದೇ ಫನ್ ಟಾಸ್ಕ್ ಇರುತ್ತೆ, ಇದೇ ಆರ್ಡರ್ ಸೇವ್ ಆಗ್ತಾರ ಅಂತ ಹೇಳ್ತೀನಿ. ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಚಾನಲ್ ಮಾತ್ರ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನನ್ನ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಣ್ಣ ಪ್ರತಿಫಲ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇನ್ನು ಎಪಿಸೋಡ್ ಬಗ್ಗೆ ಬರೋಣ. ಖಂಡಿತವಾಗ್ಲೂ ಒಂದು ಪ್ರೋಮೋ ಬಂದಿದೆ. ಆ ಪ್ರೋಮೋ ನೋಡಿರ್ತಾರ. ಆ ಪ್ರೋಮೋದಲ್ಲಿ ಎಂತೆಂತ ಮಾತುಗಳು ಬರ್ತಾ ಇದ್ರು ತ್ರಿವಿಕ್ರಮ್ ಅವರಿಗೆ ಅಂತ ಅನ್ಸುತ್ತೆ. ಯಾಕಂದ್ರೆ ನರಿ ಬಣ್ಣ ಬದಲಾಯಿಸಲು ಬುದ್ಧಿ ಬದಲಾಯಿಸಲಂತೆ. ಆ ಗಾದೆ ಮಾತು ಕೊಟ್ಟಿರ್ತಾರೆ. ಕೆಲವೆಲ್ಲ ಗಾದೆ ಮಾತಿರ್ತವೆ. ಆ ಗಾದೆ ಮಾತಿಗೆ ಯಾರೆಲ್ಲ ಸೂಟ್ ಆಗ್ತಾರೋ ಅವ್ರಿಗೆ ಅಂತ ತಗೊಂಡೋಗಿ ಹಾಕ್ಬೇಕು. ಅದರಲ್ಲೂ ನಾವು ನೋಡ್ತಾ ಇದ್ರೆ ಪ್ರೋಮೋದಲ್ಲಿ ಸ್ಲೋ ಮೋಷನ್ ಅಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಬಂದಿದೆ. ಕಾರಣ ಇಷ್ಟನೇ, ನಿನ್ನೆ ಉಗ್ರಂ ಮಂಜು ಅವರು ಮತ್ತೆ ತ್ರಿವಿಕ್ರಮ್ ಅವ್ರು ಮಾತಾಡ್ತಾರೆ. ಕಾನ್ವರ್ಸೇಷನ್ ಆಗುತ್ತಲ್ಲ, ನೋಡೋರ್ ಕಣ್ಣಿಗೆ ಕಿತ್ತಾಡೋಣ, ಆಮೇಲೆ ಗೇಮ್ ಚೆನ್ನಾಗ್ ಆಡೋಣ, ನಾನು ನೀನು ಸಪೋರ್ಟ್ ಮಾಡೋ ನೀನು ಸಪೋರ್ಟ್ ಮಾಡೋ ಅಂತ ಇಬ್ರು ಮಾತಾಡ್ತಾರಲ್ಲ, ಅದೇ ಒಂದು ಕಾರಣಕ್ಕೇನೆ. ಮತ್ತೆ ಟೋಟಲ್ ಆಗಿ ಈ ಎಪಿಸೋಡ್ ಹೇಗಿರ್ತಂದ್ರೆ, ಇದೊಂದು ನೋಡಿದ್ರಲ್ಲ, ಒಂದು ಗಾದೆ ಮಾತು ಟಾಸ್ಕ್ ಆಡೋದು, ಅದಾದ್ಮೇಲೆ ಇನ್ನೊಂದು ಟಾಸ್ಕ್ ಇರುತ್ತೆ ಫನ್ ಟಾಸ್ಕ್. ಏನಕ್ಕಂದ್ರೆ ಆ ಒಂದು ಹೇಗಿರ್ತಂದ್ರೆ ಟಿವಿಯಲ್ಲಿ ಒಂದು ಪಿಕ್ಚರ್ ಬರುತ್ತೆ, 3-2 ಪಿಕ್ಚರ್ ಬರುತ್ತೆ. ಆ ಪಿಕ್ಚರ್ ನೋಡಿ ನಾವೇನ್ ಮಾಡ್ಬೇಕು, ಸಾಂಗ್ ನ ಗೆಸ್ ಮಾಡ್ಬೇಕು. ಸಾಂಗ್ ಗೆಸ್ ಮಾಡಿ ಸಾಂಗ್ ಆಡ್ಬೇಕು. ಇದರಲ್ಲಿ ಮೋಕ್ಷಿತ್ ಅವರು ತುಂಬಾ ಸಾಂಗ್ ಎಲ್ಲ ಗೆಸ್ ಮಾಡ್ತಾರ ಒಂದು ಅಪ್ಡೇಟ್ ಇದೆ. ಈ ಟಾಸ್ಕ್ ತುಂಬಾ ಫನ್ ಆಗಿ ಕ್ರಿಯೇಟ್ ಆಗಿರುತ್ತೆ ಅಂತ. ಇನ್ನು ಅದಾದ್ಮೇಲೆ 50 ದಿನ ಸೆಲೆಬ್ರೇಷನ್ಸ್ ಬೇರೆ ಬರುತ್ತೆ. 50 ದಿನ ಕಂಪ್ಲೀಟ್ ಆಗಿದೆಲ್ಲ, ಅದಕ್ಕೆ ಕೇಕ್ ಕಟ್ ಮಾಡ್ತಾರೆ. ಅದು ಯಾವ ರೀತಿ ಇರ್ತಂದ್ರೆ ಓಲ್ಡ್ ಮಕ್ರಮ್ ಬಾಟಲ್ ಇರುತ್ತಲ್ಲ, ಎಣ್ಣೆ ಓಲ್ಡ್ ಮಕ್ರಮ್, ಆ ರೀತಿ ಇರುತ್ತೆ ಕೇಕ್. ಆ ಕೇಕ್ ನ ನಮ್ಮ ತ್ರಿವಿಕ್ರಮ್ ಅಲ್ಲ, ನಮ್ಮ ಉಗ್ರಂ ಮಂಜು ಹತ್ರ ಕಟ್ ಮಾಡಿಸ್ತಾರ ಅಂತ ಅಪ್ಡೇಟ್. ತುಂಬಾ ಫನ್ ಆಗಿ ಕ್ರಿಯೇಟ್ ಆಗುತ್ತೆ. ಅದೊಂದು ಟಾಸ್ಕ್, ಇದೊಂದು ಟಾಸ್ಕ್, ಟೋಟಲ್ ಆಗಿ 3-4 ಟಾಸ್ಕ್ ಇದಾವೆ. ಮೊದಲೇ ಟಾಸ್ಕ್ ನೋಡಿ ಇಡ್ತೀರ, ಗಾದೆ ಮಾತು ಕೊಡೋದು ಅದೊಂದು. ಇನ್ನು ಅದಾದ್ಮೇಲೆ ಇನ್ನೊಂದು ಏನಂದ್ರೆ, ಇದು ಹೇಳ್ದಲ್ಲ ಫನ್ ಟಾಸ್ಕ್, ಇಮೇಜಸ್ ನೋಡಿ ಸಾಂಗ್ ನ ನಾವು ಗೆಸ್ ಮಾಡ್ಬೇಕು. ಅದಾದ್ಮೇಲೆ 50 ದಿನ ಸೆಲೆಬ್ರೇಷನ್ಸ್ಗೆ ಕೇಕ್ ಕಟ್ ಮಾಡ್ತಾರೆ. ಇನ್ನು ನಾಮಿನೇಷನ್ಸ್ ಅಂತ ಬಂದಾಗ ಮೊದಲದಾಗಿ ಮಂಜನ್ ಸೇವ್ ಮಾಡ್ತಾರೆ. ಅದಾದ್ಮೇಲೆ ತ್ರಿವಿಕ್ರಮ್, ಅದಾದ್ಮೇಲೆ ನಮ್ಮ ಗೌತಮಿ ಸೇವ್ ಆಗ್ತಾರೆ. ಇನ್ನು ಕೊನೆಗೆ ಬಾಟಮ್ ಅಲ್ಲಿ ಉಳಿಯೋದೆ ಚೈತ್ರ ಮತ್ತು ಧರ್ಮ. ಇವರಿಬ್ಬರಲ್ಲಿ ಯಾರು ಅಂತ ಬಂದಾಗ ವೋಟ್ ಅಲ್ಲಿ ಕಡಿಮೆ ಲೀಸ್ಟ್ ತಗೊಂಡಿದ್ದು ನಮ್ಮ ಚೈತ್ರ ಅವರೇ. ವೋಟಿಂಗ್ಸ್ ಅಲ್ಲಿ ತುಂಬಾ ಕಡಿಮೆ ಇತ್ತು, ಆದ್ರೂ ಅವ್ರನ್ನ ಸೇವ್ ಮಾಡಿ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಈ 8ನೇ ವಾರ ಖಂಡಿತವಾಗ್ಲೂ ತುಂಬಾ ಬೇಜಾರು ಕೂಡ ಆಯ್ತು. ಬಟ್ ಯಾರೋ ಒಬ್ರು ಮನೆಯಿಂದ ಹೊರಗಡೆ ಹೋಗ್ಲೇಬೇಕು. ನಮ್ಮ ಧರ್ಮ ಅವರು ಹೋಗಿದ್ದಾರೆ. ಟೋಟಲ್ ಆಗಿ ಸಂಡೇ ಎಪಿಸೋಡ್ ಅಂತ ತಗೊಂಡಾಗ ಹೀಗಿದೆ. ಈ ಸಂಡೇ ಎಪಿಸೋಡ್ ತ್ರಿವಿಕ್ರಮ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಕೀಲು ಗೊಂಬುಗಳು, ಮಣ್ಣಿನ ಗೊಂಬುಗಳು ತುಂಬಾನೇ ಇದಾವೆ, ಅವ್ರು ಏನ್ ಮಾಡ್ತಾರೆ ಅಂತ ಸುಮ್ಮನೆ ಇದ್ದೆ. ಬಟ್ ಇನ್ಮೇಲೆ ಇರಕ್ಕಾಗಲ್ಲ ಅಂತೇಳಿ ಒಂದು ಚಟಾಕಿ ಹಾರಿಸ್ತಾರೆ. ಅದು ಬೇಕಿತ್ತು. ಯಾಕಂದ್ರೆ ಇಲ್ಲಿ ಎಷ್ಟೇ ಪಾಸಿಟಿವ್ ಆಗಿ ಹೋಗ್ತಾ ಇದ್ರು ನೆಗೆಟಿವ್ ಕಡೆ ಹೋಗ್ತಾನೇ ಇದೆ. ಇದು ಮೋಕ್ಷಿತನ ಅಬ್ಸರ್ವ್ ಮಾಡಿ, ನನ್ಗನ್ಸಿದ ಮಟ್ಟಿಗೆ ನಾನು ಇಷ್ಟು ದಿನ ಎಪಿಸೋಡ್ ನೋಡಿದ್ಮೇಲೆ 2 ಸಲ ಮಾತ್ರ ಒಂದು ಅಕ್ಕಿ ಹತ್ರ ಮಾತಾಡಿದೀನಿ. ಇನ್ನೊಂದು ಅಕ್ಕಿ ಇದ್ರೂ ಲೆಕ್ಕಕ್ಕಿಲ್ಲ ಅಂತ ಅದೊಂದು ಮಾತಾಡಿದ್ರು. ಇನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ರು 2 ಅಕ್ಕಿದವಂತ. ಅದು ಬಿಟ್ರೆ ಮೋಕ್ಷಿತ್ ಅವ್ರ ಬಗ್ಗೆ ಎಲ್ಲಿನೂ ನೆಗೆಟಿವ್ ಮಾತಾಡಿಲ್ಲ ತ್ರಿವಿಕ್ರಮ್ ಅವರು. ಬಟ್ ಪ್ರತಿ ಎಪಿಸೋಡ್ ಅಲ್ಲೂ 1 ಸಲ ಆದ್ರೂ ತ್ರಿವಿಕ್ರಮ್ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ನಮ್ಮ ಮೋಕ್ಷಿತ್ ಅವರು. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗ ಅನಿಸ್ತಂತ ನೀವೇ ಕಮೆಂಟ್ ಮಾಡಿ. ಹೇಳ್ದಲ್ಲ, ಸೇವಿಂಗ್ ಆರ್ಡರ್ ಈ ರೀತಿ ಇರುತ್ತೆ, ಫನ್ ಟಾಸ್ಕ್ ಈ ರೀತಿ ಇರುತ್ತೆ. ಎಲಿಮಿನೇಟ್ ಆಗಿದ್ದು ನಮ್ಮ ಧರ್ಮ ಅವರು. ಮತ್ತೆ ಈ ಎಪಿಸೋಡ್ ಬಗ್ಗೆ ಮುಂಚೆನೆ ತಿಳಿಸ್ಕೊಟ್ಟಿದ್ದೆ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಅಪ್ಡೇಟ್ಗಳು ಬೇಗನೆ ನಮ್ಮ ಚಾನಲ್ ಸಿಗ್ತಾ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.